ಯೂಟ್ಯೂಬ್ ಇಂದ ಎಷ್ಟು ದುಡ್ಡು ಬರುತ್ತೆ? ಬರೀ 500 ಸಬ್ಸ್ಕ್ರೈಬರ್ ಇದ್ರೆ ಸಾಕು ಯೂಟ್ಯೂಬ್ ಇಂದ ದುಡ್ಡು ಮಾಡಬಹುದು. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಗೈಸ್ ಏನಪ್ಪಾ ಅಂದ್ರೆ ತಮ್ನೆಲ್ ನೋಡಿ ಎಲ್ರಿಗೂ ಅರ್ಥ ಆಗಿರ್ತೈತಿ ಈ ವಿಡಿಯೋದಾಗ ನಾನು ಏನ್ ಹೇಳಕೊಂತೀನಿ, ಏನ್ ಎಕ್ಸ್ಪ್ಲೈನ್ ಮಾಡ್ತಿದೀರಿ ಅಂತ. ಸೊ ಲೆಟ್ಸ್ ಗೋ ಹೇಳ್ತೀನಿ. ಏನಂದ್ರ ಯೂಟ್ಯೂಬ್ ಇಂದ ಎಷ್ಟು ದುಡ್ಡು ಬರುತ್ತೆ, ಯೂಟ್ಯೂಬ್ ಇಂದ ಹೇಗ್ ದುಡ್ಡು ಗಳಿಸ್ತಾರೆ, ಇವೆಲ್ಲ ಕ್ವಶನ್ಸ್ ಎಲ್ರಿಗೂ ಇರುತ್ತೆ. ಆಮೇಲೆ ನನ್ಗೂ ಇವಾಗ ವಿಡಿಯೋಸ್ ಕ್ರಿಯೇಟ್ ಮಾಡ್ತಾ ಇರೋದನ್ನ ನನಗೂ ತುಂಬಾ ಜನ ಕೇಳ್ತಾ ಇದಾರೆ. ಸೊ ಲೆಟ್ಸ್ ಗೋ ಎಕ್ಸ್ಪ್ಲೈನ್ ಮಾಡ್ತೀನಿ ಹೆಂಗ್ ಯೂಟ್ಯೂಬ್ ಇಂದ ದುಡ್ಡು ಮಾಡ್ಬೋದು, ಹೆಂಗ್ ಮಾಡ್ತಾರೆ ಅಂತ. ಯೂಟ್ಯೂಬ್ ಇಂದ ಎಲ್ರು ತಿಳ್ಕೊಂಡಂಗೆ ಬರೀ ಆಡ್ಸ್ ರೆವೆನ್ಯೂ ಬರಲ್ಲ. 3 ಸ್ಟೆಪ್ಸ್ ಇದೆ ಯೂಟ್ಯೂಬ್ ಇಂದ ಅರ್ನ್ ಮಾಡಕ್ಕೆ. ಫಸ್ಟ್ ಸ್ಟೆಪ್ ಏನಂದ್ರೆ ಆಡ್ಸ್ ರೆವೆನ್ಯೂ. ಆಡ್ಸ್ ರೆವೆನ್ಯೂದಿಂದ ನಮ್ಗೆ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಬೇಕು. ಆಮೇಲೆ 4000 ವಾಯ್ಸ್ ಅವರ್ಸ್ ನ ಕಂಪ್ಲೀಟ್ ಮಾಡಬೇಕು. 4000 ವಾಯ್ಸ್ ಅವರ್ ಕಂಪ್ಲೀಟ್ ಮಾಡೋದು, 1000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡೋದು ಅಷ್ಟು ಈಸಿ ಅಲ್ಲ. ಆಮೇಲೆ 3 to 4 ಮಂತ್ಸ್ ಅಲ್ಲಿ ಕಂಪ್ಲೀಟ್ ಮಾಡೋದು ಈಸಿ ಅಲ್ಲ. ಸೊ ಇದು ಬೇಗ ಅರ್ನ್ ಮಾಡಕ್ ಆಗಲ್ಲ. ಇದ್ ಬಿಟ್ಟುನು 2 ಆಪ್ಷನ್ ಇದೆ, ನಾವು ದುಡ್ಡು ಅರ್ನ್ ಮಾಡ್ಬೋದು ಬೇಗನೆ. ಸೆಕೆಂಡ್ ಆಪ್ಷನ್ ಬಂದ್ಬಿಟ್ಟು ಬ್ರ್ಯಾಂಡ್ ಡೀಲ್ಸ್. ಸೊ ಬ್ರ್ಯಾಂಡ್ ಡೀಲ್ಸ್ ಅಂತೂ ಇವಾಗ ನಮ್ ತರ ಸ್ಮಾಲ್ ಕ್ರಿಯೇಟರ್ಸ್ಗೆಲ್ಲ ಬ್ರ್ಯಾಂಡ್ ಡೀಲ್ಸ್ ಯೂಸ್ ಆಗಲ್ಲ. ಯಾರು ನಮ್ಮನ್ನ ರೀಚ್ ಔಟ್ ಮಾಡಲ್ಲ. ಸೊ ಯಾರ್ಯಾರು ಜಾಸ್ತಿ ರೀಚ್ ಇರುತ್ತೆ, ಅವ್ರಿಗೆ ಯಾರು ಜಾಸ್ತಿ ವ್ಯೂಸ್ ಬರ್ತಾ ಇರುತ್ತೆ, ಅವ್ರಿಗೆ ಮಾತ್ರ ಬ್ರ್ಯಾಂಡ್ ಡೀಲ್ಸ್ ಕಾಂಟ್ಯಾಕ್ಟ್ಸ್ ಮಾಡ್ತಾರೆ. ಅದು ಸ್ಮಾಲ್ ಕ್ರಿಯೇಟರ್ಗೆ ಯೂಸ್ ಆಗಲ್ಲ. ಸೊ ಅದರಿಂದನೂ ಅರ್ನ್ ಮಾಡಕ್ಕಾಗಲ್ಲ. ಇವೆರಡು ಆಪ್ಷನ್ ಬಿಟ್ಟು ಲಾಸ್ಟ್ ಆಪ್ಷನ್ ಬರೀ 500 ಸಬ್ಸ್ಕ್ರೈಬರ್ ಇದ್ರೆ ಸಾಕು ಯೂಟ್ಯೂಬ್ ಇಂದ ದುಡ್ಡು ಮಾಡಬಹುದು. ಇದು ಲಾಸ್ಟ್ ಆಪ್ಷನ್. ಏನ್ ಅಂದ್ರೆ ವಿಶ್ಲಿಂಕ್ ಕ್ರಿಯೇಟರ್ ಕ್ಲಬ್. ವಿಶ್ಲಿಂಕ್ ಕ್ರಿಯೇಟರ್ ಕ್ಲಬ್ ಏನಂದ್ರೆ, ಇವಾಗ ಒಂದು ಪ್ರಾಡಕ್ಟ್ ಲಿಂಕ್ ಇರುತ್ತೆ, ಆ ಲಿಂಕ್ ನ ನಿಮ್ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಪೇಸ್ಟ್ ಮಾಡಿದ್ರೆ ಆ ಲಿಂಕ್ ಯೂಸ್ ಮಾಡ್ಕೊಂಡು ಯಾರಾದ್ರೂ ನಿಮ್ ವ್ಯೂವರ್ಸ್ ಆಗ್ಲಿ, ನಿಮ್ ಸಬ್ಸ್ಕ್ರೈಬರ್ಸ್ ಆಗ್ಲಿ, ನಿಮ್ ಫಾಲೋವರ್ಸ್ ಆಗ್ಲಿ, ಯಾರು ಅದರಿಂದ ಪರ್ಚೇಸ್ ಮಾಡ್ತಾರೆ ಅದರಿಂದ ಸ್ಮಾಲ್ ಅಮೌಂಟ್ ಆಫ್ ಕಮಿಷನ್ ನಿಮ್ಗೆ ಬರುತ್ತೆ. ಇದಕ್ಕೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತಾರೆ, ಸ್ವಲ್ಪ ಜನ ವಿಶ್ಲಿಂಕ್ ಅಂತಾರೆ. ಸೊ ವಿಶ್ಲಿಂಕ್ ಕ್ರಿಯೇಟರ್ ಕ್ಲಬ್ ನ ಜಾಯ್ನ್ ಆಗಿ ಅರ್ನ್ ಮಾಡಬಹುದು. ಇದು ಇವಾಗ ನಾನು ಯೂಸ್ ಮಾಡ್ತಾ ಇರೋದು ವಿಶ್ಲಿಂಕ್ ಕ್ರಿಯೇಟರ್ ಕ್ಲಬ್ ಒಂದೇ. ಯಾಕಂದ್ರೆ ನಾನು ಸ್ಟಿಲ್ ಇನ್ನು ಯೂಟ್ಯೂಬ್ ಮಾನಿಟೈಸೇಷನ್ ಕ್ರೈಟೀರಿಯಾ ಕಂಪ್ಲೀಟ್ ಆಗಿಲ್ಲ. ಆಮೇಲೆ ಬ್ರ್ಯಾಂಡ್ ಡೀಲ್ಸ್ ಬರಂಗಿಲ್ಲ. ಜಸ್ಟ್ 900 ಸಬ್ಸ್ಕ್ರೈಬರ್ ಇರೋದ್ರಿಂದ ಬ್ರ್ಯಾಂಡ್ ಡೀಲ್ಸ್ ಯೂಸ್ ಆಗಲ್ಲ. ಸೊ ಥರ್ಡ್ ಆಪ್ಷನ್ ಇದೆ, ಜಸ್ಟ್ 500 ಸಬ್ಸ್ಕ್ರೈಬರ್ ಇದ್ರೆ ಅರ್ನ್ ಮಾಡಬಹುದು. ವಿಶ್ಲಿಂಕ್ ಕ್ರಿಯೇಟರ್ ಕ್ಲಬ್ ನ ಜಾಯ್ನ್ ಆಗಿ ಇದರಿಂದ ಅರ್ನ್ ಮಾಡಬಹುದು. ಯಾರಿಗೆ ಇದು ಜಾಸ್ತಿ ಯೂಸ್ ಆಗುತ್ತಂದ್ರೆ, ಶಾರ್ಟ್ ವಿಡಿಯೋಸ್ ಯಾರು ಕ್ರಿಯೇಟರ್ ಮಾಡ್ತಾರೆ ಅವ್ರಿಗೆ ಜಾಸ್ತಿ ಯೂಸ್ ಆಗುತ್ತೆ. ಬಿಕಾಸ್ ಶಾರ್ಟ್ಸ್ ವ್ಯೂಸ್ ಜಾಸ್ತಿ ಹೋಗುತ್ತೆ. ಅದರಿಂದ ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ರೆ ಅದರಿಂದ ಯಾರಾದ್ರೂ ಪರ್ಚೇಸ್ ಮಾಡಿದ್ರೆ, ಯಾರು ಪರ್ಚೇಸ್ ಮಾಡ್ತಾರೆ ಅವರು ನಿಮ್ಗೆ ದುಡ್ಡು ಕೊಡಲ್ಲ. ಬ್ರ್ಯಾಂಡ್ ನಿಮ್ಗೆ ಪರ್ಚೇಸ್ ಮಾಡಿದ್ಮೇಲೆ ಅದರಿಂದ ಸ್ಮಾಲ್ ಕಮಿಷನ್ ನಿಮ್ಗೆ ಸಿಗುತ್ತೆ. ಸೊ ಈ 3 ಸ್ಟೆಪ್ ಅಲ್ಲಿ ಲಾಸ್ಟ್ ಸ್ಟೆಪ್ ಸ್ಮಾಲ್ ಕ್ರಿಯೇಟರ್ ಯೂಸ್ ಆಗುತ್ತೆ. ಯಾರು ಬರೀ ಆಡ್ಸ್ ರೆವೆನ್ಯೂ ಇಂದ ದುಡ್ಡು ಬರುತ್ತೆ ಅಂತ ಇಲ್ಲ, ಇವೆರಡು ಸ್ಟೆಪ್ಸ್ ಇಂದನೂ ನಾವು ದುಡ್ಡು ಮಾಡ್ಬೋದು. ಸೊ ವಿಶ್ಲಿಂಕ್ ಕ್ರಿಯೇಟರ್ ಕ್ಲಬ್ ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಬೇಕಂದ್ರೆ, ಫುಲ್ ಡೀಟೇಲ್ ಆಗಿ ವಿಡಿಯೋ ಬೇಕಂದ್ರೆ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ, ಬೇಕಂದ್ರೆ ಕಮೆಂಟ್ ಮಾಡಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬೈ ಬೈ.